ನೋಡಿ ಜೆಕೆ ತಂಡದ ನಾಯಕ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಜೈ ಕರ್ನಾಟಕ ತಂಡದ ನಾಯಕ ಚೂ ಅವರು ನಿಮ್ಗೆ ಕಾಯ್ತಾ ಇದ್ದಾರೆ. ಆ ಬಾಲ್ ಸೆಲೆಕ್ಷನ್ ಒಂದು ಐತಿಹಾಸಿಕ ದಾಖಲೆಯ ಕ್ರಿಕೆಟ್ ಪಂದ್ಯಾಟದಲ್ಲಿ ಅಂಕಣ ಒಳಭಾಗದಲ್ಲಿ ಪಂದ್ಯ ಆರಂಭವೂ ಕೂಡ ಮೊದಲ ಹಂತದ ಆಟಗಾರರು ಚೂ ನವೀನ ಮತ್ತು ಸುಜಿತ್ ಅಂಗಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. BSC ಬ್ಯಾಟರಾಯನಪುರದ ಪರವಾಗಿ ಜೈ ಕರ್ನಾಟಕ ಮೊದಲ ನಾಣ್ಯದ ಮುಖಭಾಗವನ್ನು ಕಂಡಿರುವಂತಹ ಒಂದು ತಂಡ ಕೂಡ. BSC ಬ್ಯಾಟರಾಯನಪುರ ಈಗ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ನಮಗೆ ಸಹಕಾರ ನೀಡಿದಂಥ ನಮ್ಮ ಸೇಟು ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕಿಶೋರ್ ಅವರಿಗೆ ಸಂಘದ ಪರವಾಗಿ ಈ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಬಹಳಷ್ಟು ತವರತೆ ಒಂದು ಆಟವನ್ನು ಆಡಿರುವಂತಹ ಚೂ ನವೀನ ಪಂದ್ಯಾಟದ ಫಲಿತಾಂಶವನ್ನು ಏರುಪೇರು ಮಾಡುವ ಮುಖಾಂತರವಾಗಿ ಕ್ವಾರ್ಟರ್ ಫೈನಲ್ ಅನ್ನು ಜಯಿಸಿರುವಂತ BSC ಬ್ಯಾಟರಾಯನಪುರ ಅಂಗಣ ಒಳಭಾಗದಲ್ಲಿ ಸೆಮಿಫೈನಲ್ ಅನ್ನು ಆಡ್ತಾ ಇದೆ. ಮೊದಲ ಹಂತದ ಆಟಗಾರರು ಚೂ ನವೀನ ಮತ್ತು ಸುಜಿತ್ ಅಂಗಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಸಚಿನ್ ಮಹಾದೇವ ಮೊದಲ ಓವರ್ಗಾಗಿ ಚೂಗೆಸೆದ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. BSC ಬ್ಯಾಟರಾಯನಪುರ KA01LS8081 ದಯವಿಟ್ಟು ಕಾರ್ನ ಒಂದು ಸ್ವಲ್ಪ ತಕ್ಕೊಡ್ಬೇಕು. ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ದಯವಿಟ್ಟು ಆ ಕಾರ್ನ ಯಾರು ನಿಲ್ಸಿದ್ದಾರೆ ಅಲ್ಲಿ ತಕ್ಕೊಡಿ ವಿನಂತಿ ಮಾಡ್ತೇವೆ. ಮೊದಲ ಚೆಂಡಿನಲ್ಲೇ ಒಂದೋಟದ ಪೂರೈಕೆಯನ್ನು ಕಾಡ್ತಾ ಇದೆ BSC ಬ್ಯಾಟರಾಯನಪುರ. ಎರಡನೇ ಚೆಂಡಿಗಾಗಿ ಮತ್ತೆ ಸಚಿನ್ ಮಹಾದೇವ ಏತನ್ಮಧ್ಯೆ ಬಹಳಷ್ಟು ತವರಿದ ಹೊಡೆತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. BSC ಮೊದಲ ವಿಕೆಟ್ ಪತನ ಕೂಡ. ಸುಜಿತ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. BSC ಬ್ಯಾಟರಾಯನಪುರ ಒಂದಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಡ್ಕೊಳ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಅಂಗಣ ಒಳಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರರ ಸೇರ್ಪಡೆ ಅರ್ಜುನ್ ಕೋಬ್ರಾ ಅಂಗಣ ಒಳಭಾಗದಲ್ಲಿ. ಮೊದಲ ಸೆಮಿಫೈನಲ್ ಪಂದ್ಯ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. 4 ದಿನಗಳ ಕಾಲದ ಐತಿಹಾಸಿಕ ದಾಖಲೆಯಾಗಿ ನಡೆದಿರುವಂತ ಈ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಸಮರ ಮೊದಲ ಸೆಮಿಫೈನಲ್ ಅನ್ನು ಆಡ್ತಾ ಇರುವಂತಹ ಎರಡು ತಂಡಗಳು
ಮೊದಲ ಹಂತದಲ್ಲಿ ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಬಿಎಸ್ಸಿ ಬ್ಯಾಟರಾಯನಪುರ. 1-1 ಅರ್ಜುನ್ ಕೋಬ್ರಾಂಗಣ ಒಳಭಾಗದಲ್ಲಿ ಅದ್ಯಾವ ರೀತಿ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡ್ಬೇಕಾಗಿದೆ. ಚೂನವಿನ ಇನ್ನೂ ಕೂಡ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸಚಿನ್ ಮಹಾದೇವ ಎಸೆತಗಾರಿಕೆ ಭಾಗದಲ್ಲಿ. ಈ ತನ್ಮದೆ ಬಹಳಷ್ಟು ಉತ್ತಮ ರೀತಿಯ ಎಸೆತ ಡೈರೆಕ್ಷನ್ ಮಾಡುವಂತ ಪ್ರಯತ್ನ. ಇತ್ತ ಒಂದೊಡ ಪೂರೈಕೆ ಕಂಡುಕೊಳ್ತದ ಬಿಎಸ್ಸಿ ಬ್ಯಾಟರಾಯನಪುರ. ಕಳೆದ ಕ್ರೀಡಾ ಋತುವಿನಲ್ಲಿ 5 ಲಕ್ಷ ರೂಪಾಯಿಗಳ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಸಂಯೋಜನೆ ಮಾಡಿರುವಂತಹ ಒಂದು ತಂಡ ಕೂಡ ಬಿಎಸ್ಸಿ ಮಂಜಣ್ಣ ಅವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಬಿಎಸ್ಸಿ ಬ್ಯಾಟರಾಯನಪುರ ಬೆಂಗಳೂರು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ನವೀನ ದಾಂಡಿನ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. ಮೊದಲ ಬೌಂಡರಿಯನ್ನು ನವೀನ ಈ ಹಂತದಲ್ಲಿ ಸಚಿನ್ ಮಹಾದೇವನಿಗೆ ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಔಟರೇಜ್ ಆಗ್ತಾ ಇದೆ. ಗೂಟ ಎಂಬುದರಲ್ಲಿ ಬಹಳಷ್ಟು ಕ್ಯಾಚ್ ಅನ್ನು ಪಡ್ಕೊಂಡ್ರು. 2ನೇ ವಿಕೆಟ್ ಕೂಡ ಆಘಾತ. ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ವಿಜಯ ಸೇನೆ ಜಿಲ್ಲಾಧ್ಯಕ್ಷರಂತ ಅರುಣ್ ಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಹಾಗೂ ಮಾಜಿ ಸೈನಿಕರು ಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಪ್ರಕಾಶನ ಸೇರ್ಪಡೆ. ಮೊದಲ ಹಂತದಲ್ಲಿ 2 ವಿಕೆಟ್ ಅನ್ನು ಕಳ್ಕೊಂಡಂತ ಬಿಎಸ್ಸಿ ಬ್ಯಾಟರಾಯನಪುರ 1 ಬೌಂಡರಿಯನ್ನು ನವೀನ ದಾಖಲಿಸಿದ್ರು ಕೂಡ ಈ ಹಂತದಲ್ಲಿ ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮೊದಲ ಸೆಮಿಫೈನಲ್ ಪಂದ್ಯ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಜೈ ಕರ್ನಾಟಕ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಕೂಡ. ಈ ತನ್ಮಧ್ಯೆ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ ಮಿಡ್ ವಿಕೆಟ್ ವಿಭಾಗದಲ್ಲಿ. ಮತ್ತೆ 1 ಓಟದ ಸೇರ್ಪಡೆ ಕೂಡ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 7ಕ್ಕೆ 2 ಬಿಎಸ್ಸಿ ಬ್ಯಾಟರಾಯನಪುರದ ತಂಡ. ಈ ಕ್ರೀಡಾ ಋತುವಿನಲ್ಲಿ ಬಹಳಷ್ಟೊಂದು ರಾಜ್ಯ ಮಟ್ಟ ಪಂದ್ಯಾಟವನ್ನು ಆಡಿರುವಂತಹ ತಂಡ ಕೂಡ ಮಂಜಣ್ಣ ಅವರ ಸಾರಥ್ಯದ ಬಿಎಸ್ಸಿ ಬ್ಯಾಟರಾಯನಪುರ. ಕೆಲವೊಂದು ಪ್ರಮುಖ ಟೂರ್ನಮೆಂಟ್ ಅನ್ನು ಜಯಿಸಿರುವಂತಹ ಒಂದು ತಂಡ ಕೂಡ. ಡಾಕ್ಟರ್ ಪುನೀತ್ ರಾಜ್ ಕಪ್ಪಿಗಾಗಿ ಮೊದಲ ಸೆಮಿಫೈನಲ್ ಅನ್ನು ಇಲ್ಲಿ ಆಡ್ತಾ ಇದೆ. ಟೆನ್ನಿಸ್ ಬಾಲಿನ ಒಂದು ಹಿರಿಯ ತಂಡ ಜೈ ಕರ್ನಾಟಕ ವಿರುದ್ಧವಾಗಿ. ಮಹೇಶ್ ಅಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. 7ಕ್ಕೆ 2 ಎರಡದವರಿಗಾಗಿ ಬರ್ತಾ ಇರುವಂತಹ ಒಂದು ಎಸೆತಗಾರ ರೀತು. ಇತ್ತ ಎರಡದವರ ಬೌಲರ್ ಕೂಡ ಮೈಸೂರು ಪರಿಸರದ ಆಟಗಾರ ಜೈ ಕರ್ನಾಟಕ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 2ನೇ ಚಾಲ್ತಿಯನ್ನು ಕೂಡ ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಾಂಗಣ ಒಳಭಾಗದಲ್ಲಿ ಮೊದಲ ಸೆಮಿಫೈನಲ್ ಅಂಕಣವನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಂಡರಿಯ ಸೇರ್ಪಡೆ. 4 ಓಟಗಳ ಪೂರೈಕೆ ಕಂಡುಕೊಳ್ತಾ ಇದೆ. ಅರ್ಜುನ್ ದಾಣಿಯ ಮುಖಾಂತರವಾಗಿ ಒಂದು ಸುಂದರತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 11ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ 2ನೇ ಚಾಲ್ತಿಯಲ್ಲಿ. ಆ ಪ್ರಕಾಶ್ ಒಂದು ಬೌಂಡ್ರಿ ದಾಖಲಿಸಿದ್ದಾರೆ. ತಂಡದ ಮೊತ್ತ 11. 2ನೇ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಮುಂದಿನ ಪಂದ್ಯಾಟವನ್ನ ಸೆಮಿಫೈನಲ್ ರೂಪದಲ್ಲಿ ಆಡುವಂತ ತಂಡ
ಜಾನ್ಸನ್ ಚೇಂದುಗೂಡು ಮತ್ತು ನ್ಯಾಶ್ ಬೆಂಗಳೂರು. AW ಆದಂತ ರವಿ ಅವರು ದಯವಿಟ್ಟು ಮುಂದೆ ಬರಬೇಕು. ರವಿ ಸರ್ ಬನ್ನಿ, ಪರವಾಗಿಲ್ಲ, ಮುಂದೆ ಬನ್ನಿ. ಎರಡನೇ ಸೆಮಿಫೈನಲ್ ಆಡುತ್ತೆ. ಸ್ವೀಕರಿಸಬೇಕು. ಆ ನಿಟ್ಟಿನಲ್ಲಿ ಇವಾಗ ರೀತು ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಕೂಡ. ಹಲೋ, ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಾಡ್ತಾ ಇದೆ. ಈ ಓವರ್ನ ಮೊದಲ ಚೆಂಡಿನಲ್ಲೇ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಅದಾದ ಬಳಿಕ 2 ಡಾಟ್ ಬಾಲ್ ಅನ್ನು ಆಡ್ತಾ ಇರುವಂತ ರೀತು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಮಧ್ಯೆ ಮತ್ತೊಂದು ರಿವರ್ಸ್ ಆಡುವ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಟು ಆಟ. ಒಂದೋಟದ ಪೂರೈಕೆಯೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ 12ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ BSC ಬ್ಯಾಟರಾಯಪುರ ತಂಡ. ಲಾಸ್ಟ್ ಬಾಲ್, 2 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಮುಕ್ತಾಯಕ್ಕಾಗಿ 4 ದಿನಗಳ ಕಾಲದ ಹಗಲು ರಾತ್ರಿಯ ಪ್ರತಿಷ್ಠಿತ ಪಂದ್ಯಕೂಟ ಕೂಡ ಅಂತಿಮ ಹಂತಕ್ಕೆ ಹೋಗ್ತಾ ಇದೆ. ಮಧ್ಯೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವ ಪ್ರಯತ್ನ, ತನ್ಮೂಲಕ ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ 13 ಓಟಗಳು ಮೊದಲ ಸೆಮಿಫೈನಲ್ ಇಲ್ಲಿ ಸಾಗ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ ಕಪ್ಪಿಗಾಗಿ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ ಮಿಡಾದಿ ಭಾಗದಲ್ಲಿ ಮತ್ತೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೆಸ್ತಾ ಇದೆ ತಂಡ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 14ಕ್ಕೆ 2. 2 ಓವರ್ಗಳ ಒಂದು ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಾಡ್ತಾ ಇದೆ. ತಂಡದ ಮತ್ತೆ ಈಗಾಗಲೇ 14 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ 2 ಪ್ರಮುಖ ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 2026 ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ವೈಭವಪೇರಿತವಾದಂಥ ಟೂರ್ನಮೆಂಟ್ ಅನ್ನು ನಡೆಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಮಂಜಣ್ಣ ಅವರ ಸಾರಥ್ಯದ ಬ್ಯಾಟರಾಯನಪುರ ಮೊದಲ ಪ್ರಶಸ್ತಿ 10 ಲಕ್ಷ ರೂಪಾಯಿಗಳ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ಇದೇ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. 2026ರಲ್ಲಿ ಮಾರ್ಚ್ ತಿಂಗಳಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ತುಮಕೂರಿನ ಹಿರಿಯ ಆಟಗಾರರಾದಂತಹ ಶ್ರೀಯುತ ಅಯ್ಯೂಬರ್ ಅವರಿಗೆ ನಮ್ಮ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾಕಲಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅಯ್ಯೂಬ್ ಅವರು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಸ್ಲಿಪ್ಪಿ ಭಾಗದಲ್ಲಿ ಒಂದೊಳ ಸೇರ್ಪಡೆ, ತಡ ಮತ್ತೆ ಹಂತದಲ್ಲಿ 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ ಚಾಲ್ತಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ ಅವರನ್ನ ಪರಿಚಯಿಸ್ತಾ ಇರುವಂತಹ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಬಹಳಷ್ಟೊಂದು ಹಿರಿಯ ತಂಡವಾದ್ರೂ ಕೂಡ ಬಹಳಷ್ಟೊಂದು ಪ್ರಶಸ್ತಿಗಳ ಜಯಿಸಿರುವಂತಹ ಒಂದು ತಂಡ. ಕಳೆದ ಕ್ರೀಡಾ ಋತುವಿನಲ್ಲಿ ಸಾಲು ಸಾಲು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ವಿನ್ನರ್ಸ್ ಮತ್ತು ರನ್ನರ್ಸ್ ಪ್ರಶಸ್ತಿಯನ್ನ ತಮ್ಮ ಧಕ್ಕೆಗೆ ಹಾಕಿಕೊಂಡಿರುವಂತಹ ಜೈ ಕರ್ನಾಟಕ ಬೆಂಗಳೂರು. ಈ ತನ್ಮಧ್ಯೆ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ. ತಂಡದ ಮೊತ್ತ 16ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯದ ಬಳಿಕ ಮತ್ತೆರಡು ಪಂದ್ಯಾಟಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೊಂದು ಸೆಮಿಫೈನಲ್ ಮತ್ತು ಅಂತಿಮ ಹಂತದ ಫೈನಲ್ ಪಂದ್ಯ. ತಟ್ಟಿಬಿಟ್ಟು ಆಡುವಂತ ಪ್ರಯತ್ನ, ಸುಲಭದ ಒಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮತ್ತೆ ಹಂತದಲ್ಲಿ 17 ಓಟವನ್ನು ದಾಖಲಿಸ್ತಾ ಇದೆ. 3ನೇ ಓವರ್ನಲ್ಲಿ ಇನ್ನು ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಸಚಿನ್ ಮಹಾದೇವ ಓವರ್ನಲ್ಲಿ ಕೂಡ 4ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಡಾಟ್ ಬಾಲ್
ಚುಕ್ಕಿ ಎಸೆದ ಮಾತ್ರ ಈ ಮುಖಾಂತರ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ ಜೈ ಕರ್ನಾಟಕದ ಪರವಾಗಿ. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ ಕೂಡ. 5ನೇ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ, ಅತಿರಿಕ್ತ ಓಟಗಳ ಸೇರ್ಪಡೆ. ತಂಡದ ಮೊತ್ತ 18ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಹದಿನಾರು ತಂಡಗಳಲ್ಲಿ ಮೊದಲ 2 ತಂಡ ಇವಾಗ ಸೆಮಿಫೈನಲ್ ಅನ್ನು ಆಡ್ತಾ ಇದೆ. ಏತನ್ಮಧ್ಯೆ ಬಹಳಷ್ಟು ತವರಿತ ಹೊಡೆತ, ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಮತ್ತೊಂದು 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ BSC ಬ್ಯಾಟರ್ ಆಯ್ದಪುರ. ಹದಿನೆಂಟಕ್ಕೆ 3. ಅರ್ಜುನ್ ಕೋಬ್ರಾ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಒಂದು ತಂಡ. ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ ಮಾರುತಿ ಬರ್ತಾ ಇದ್ದಾರೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಈ ಒಂದು ಮೈದಾನವನ್ನು ಕಂಡುಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. SMS ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ಇದ ನೇರ ಪ್ರಸಾರ 9 ಕ್ಯಾಮೆರಾಗಳ ಬಳಕೆ ಆಗ್ತಾ ಇದೆ. 4 ದಿನಗಳಿಂದಲೂ ಕೂಡ ಈ ಟೂರ್ನಮೆಂಟ್ ಇದ ನೇರ ಪ್ರಸಾರ ಮುಂದುವರಿಕೆಯೂ ಕೂಡ. ಮಾರುತಿ ಹೊಸ ಆಟಗಾರ ಅಂಗಣ ಭಾಗದಲ್ಲಿ ಬಹಳಷ್ಟು ತವೃತ್ತ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮಾರುತಿ 2 ಓಟವನ್ನು ಈ ಚೆಂಡಿನಲ್ಲಿ ಪೂರೈಕೆಯನ್ನು ಕಂಡುಕೊಂಡ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯದಲ್ಲಿ 20 ಓಟಗಳು. ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಯೋಗೀಶ್ ಅವರಿಗೆ ಸಂಘಟನೆಯ ಪರವಾಗಿ ಈ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಶಂಕರ್ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವೆರಡು ಸಂಸ್ಥೆಗಳು ಒಂದು ಜಂಟಿ ಆಶ್ರಯದಲ್ಲಿ ಸಂಯೋಜನೆ ಮಾಡಿರುವಂತಹ ಪಂದ್ಯಕೂಟ ಅಂಗಣ ಭಾಗದಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ ಅಂತಿಮ ದಿನಕ್ಕಾಗಿ. ಹಾಗೂ ಪ್ರಧಾನ ಕಾರ್ಯದರ್ಶಿಗಳಂತ ರಘುರಾಮರವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. 3 ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 20 ಓಟಗಳು. 4ನೇ ಓವರ್ಗಾಗಿ ಮಾರ್ಕ್ ಮಹೇಶ ಅಂಕಣದ ಒಳಭಾಗದಲ್ಲಿ ಬರ್ತಾ ಇದ್ದಾರೆ. ಮಾರ್ಕ್ ಎಸೆದ ಮೊದಲ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಡ್ಕೊಳ್ತಾ ಇದೆ 4ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆರಡನೇ ಬಾರಿ ಮಾರ್ಕ್ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ.
ಇಬ್ಬರು ವಿಕೆಟ್ ಆಘಾತವನ್ನು ಯುವ ಕಂಡುಕೊಳ್ತಾ ಇದೆ. ಮಿತ್ರರು 4ನೇ ವಿಕೆಟ್ ಪತನ ಕೂಡ. ದೊಡ್ಡ ಇದೀಗ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ತುಮಕೂರಿನ ಬೆಳ್ಳಿ ಲೋಕೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರಿಸ್ತಾ ಇದ್ದೇವೆ. ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ನಮ್ಮ ಪತ್ರಕರ್ತರು ಆದಂತಹ ತಿಮ್ಮೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಜಯ ಸೇನೆಯ ಯುವ ಘಟಕದ ಅಧ್ಯಕ್ಷರಾದಂತಹ ಮಹೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ನೀಲ್ಕಂಠ ಅವರು ಇಲಾಖೆಯ ಪ್ರಮುಖರು ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಂಗಣ ಒಳಭಾಗದಲ್ಲಿ ಮತ್ತರು ಹೊಸ ಆಟಗಾರ ಉತ್ತಪ್ಪ ಬಿಎಸ್ಸಿಯ ಪರವಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. 20ಕ್ಕೆ ಪ್ರಮುಖ 4 ವಿಕೆಟ್ಸ್ ಅದ ಕಳ್ಕೊಂಡಂತ ಒಂದು ತಂಡ ಕೂಡ. ಅಂಗಣ ಒಳಭಾಗದಲ್ಲಿ ಉತ್ತಪ್ಪನ ಎಂಟ್ರಿ ಆಗ್ತಾ ಇದೆ. ಮೊದಲ ಸೆಮಿಫೈನಲ್ ಪಂದ್ಯ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆ ಕಾಡ್ತಾ ಇದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಉತ್ತಪ್ಪನಿಗೆ ಎಸೆದಿರುವಂತ ಚೆಂಡು ಮಿಡೌನ್ ವಿಭಾಗದಲ್ಲಿ ಮತ್ತೆ ಒಂದಳ ಪೂರೈಕೆ ಕಾಣ್ತಾ ಇದೆ. ತಡ ಮತ್ತು ಅಂಕಿಅಂಶ ಪಟ್ಟಲ್ಲಿ 21 ಓಟಗಳು. 21 ತಂಡದ ಮೊತ್ತ 4ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಮತ್ತೆ 4ನೇ ಬಾರಿ. ಬೆಳ್ಳಿ ಲೋಕೇಶ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಏತನ್ಮಧ್ಯೆ ತೀರಾ ಯಾರ್ಕಲನ್ ಡೆಲವರಿ 5ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಿಎಸ್ಸಿ ಬ್ಯಾಟರ್ ರಾಯನಪುರ ಮೊದಲ ಹಂತದಲ್ಲಿ ಒಂದು ನಂಬುಗೆ ಆಟಗಾರ ಚೂ ನವೀನ ವಿಕೆಟ್ ಅನ್ನು ಕೊಟ್ಟ ಬಳಿಕ ಕೆಲವೊಂದು ಪ್ರಮುಖ ಆಟಗಾರರೆಲ್ಲರೂ ಕೂಡ ಕ್ಷಿಪ್ರಗತಿಯಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಬಿಎಸ್ಸಿ ಬ್ಯಾಟರ್ ರಾಯನಪುರದ ಪರವಾಗಿ ಪುರುಷೋತ್ತಮ ಹೊಸ ಆಟಗಾರರ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ. ಹಾಗೂ ಶ್ರೀಯುತ ಕುಮಾರ್ ಅವರಿಗೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ತಂಡದ ಮೊತ್ತ 21ಕ್ಕೆ 5. ಹಾಗೂ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಬಿಜೆಪಿ ಮುಖಂಡರಾದ ವೇದಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಹೊನಲು ಬೆಳಕಿನ ಪಂದ್ಯಾವಳಿಯ ಮೊದಲನೇ ಬಹುಮಾನದ ಪ್ರಾಯೋಜಕತ್ವವನ್ನ ಶ್ರೀಯುತ PN ಕೃಷ್ಣಮೂರ್ತಿ ಅವರು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಸಂದರ್ಭದಲ್ಲಿ ವಿಶೇಷವಾದ ಗೌರವವನ್ನು ಹೇಳಲಿಕ್ಕೆ ಬಯಸ್ತಾನೆ. ಅಂಗಣ ಒಳಭಾಗದಲ್ಲಿ ಮತ್ತೆ ಒಂದೊಡ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಡ ಮೊತ್ತ 22. ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮಾರ್ಕ್ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಎಸೆತ ರೈಸಿಂಗ್ ಡೆಲಿವರಿ ಗೂಟ್ ರಕ್ಷಣೆ ವೈಫಲ್ಯ. ಓಟಗಳ ಸೇರ್ಪಡೆ ಕಾಡ್ತಾ ಇದೆ. 2 ಓಟಗಳ ಪೂರೈಕೆ ಕೂಡ ಬೈಸ್ ಮುಖಾಂತರವಾಗಿ ಅಂಕಿಅಂಶ ಪಟ್ಟಣ ಕಡ್ಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 24ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಿಎಸ್ಸಿ ಬ್ಯಾಟರ್ ರಾಯನಪುರ ಮೊದಲ ಸೆಮಿಫೈನಲ್ ಪಂದ್ಯ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತು ನಮಗೆ ಎಲ್ಲ ರೀತಿ ಸಹಕಾರ ನೀಡಿದಂತ ತುಮಕೂರು ನಗರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಜ್ಯೋತಿ ಗಣೇಶ್ ಸರ್ ಅವರಿಗೂ ನಾವು ಈ ವೇದಿಕೆ ಮುಖಾಂತರ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ.
ಈ ಒಂದು ಕ್ರೀಡಾಂಗಣ ಇವತ್ತು ಅಚ್ಚುಕಟ್ಟಾಗಿ ಉಳಿದಿದೆ ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಈ ಕ್ರೀಡಾಂಗಣವನ್ನ ಬೇರೆ ಯಾವುದಕ್ಕೂ ಬಳಸ್ತದೆ, ಬರೀ ಕ್ರೀಡೆಗೆ ಒಂದು ಸಹಕಾರವನ್ನ ಮಾಡಿ ಅವರ ಜವಾಬ್ದಾರಿಯುತವಾಗಿ ನಿಂತು ಎಲ್ಲ ಈ ಒಂದು ಕ್ರೀಡಾಂಗಣಕ್ಕೆ ಕೊಡಬೇಕಾದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಒತ್ತು ಮಾಡಿದ್ದಾರೆ. ಹಾಗಾಗಿ ನಾವು ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 24 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಇನ್ನಿಂಗ್ಸಿನ ಅರ್ಧಾಂಶ ಓವರ್ಗಳ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. 8 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. ಮೊದಲ ಸೆಮಿಫೈನಲ್ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ ಕಪ್ಪಿಗಾಗಿ. ಹಾಗೂ ಇವತ್ತು ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಾದಂಥ ತಿಮ್ಮೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಇಲ್ಲಿ ಯಾರು ಕೂರಂಗಿಲ್ಲ ದಯವಿಟ್ಟು. 5ನೇ ಓವರ್ ಕೂಡ ಪ್ರಾರಂಭ ಕಾಣ್ತಾ ಇದೆ. ರೀತು ಎಸೆತಗಾರಿಕೆ ಭಾಗದಲ್ಲಿ ನೀವೇ ಕೂತ್ರೆ ಹೆಂಗ ದಯವಿಟ್ಟು ನಮ್ಮ ಸಂಸ್ಥೆ ಅಲ್ಲ. ಪುರುಷಿಗೆ ಎಸೆದಿರುವಂತ ಚೆಂಡು ಅಡ್ಡ ಹೊಡೆತ ದಾಖಲಿಸುವಂತ ಪ್ರಯತ್ನ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೋಗ್ತಾ ಇದೆ. ಒಂದೊಳ ಸೇರ್ಪಡೆ ತಂಡದ ಮೊತ್ತ ಈ ಹಂತದಲ್ಲಿ 25ಕ್ಕೆ ಏರಿಕೆಯನ್ನು ಕಡ್ಕೊಳ್ತಾ ಇದೆ BSC ಬ್ಯಾಟರಾಯನಪುರ. ಟೂರ್ನಮೆಂಟ್ ವಿಜಯಗಳ ತಂಡ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಸ್ಲಿಪ್ ವಿಭಾಗದಲ್ಲಿ ಬಳಸುತ್ತವರ ಹೊಡೆತ ಉತ್ತಪ್ಪ 2 ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 27 ಓಟವನ್ನು ದಾಖಲಿಸ್ತಾ ಇದೆ ಬ್ಯಾಟರಾಯನಪುರದ ತಂಡ. ಈ ಓವರ್ನಲ್ಲಿ 2 ಚೆಂಡು ಮುಕ್ತಾಯವನ್ನು ಕಾಡ್ಕೊಳ್ತಾ ಇದೆ ರೀತು ಎಸೆತಗಾರಿಕೆ ಭಾಗದಲ್ಲಿ. ಐದನೇ ಓವರ್ ಚಾಲ್ತಿಯನ್ನು ಕಾಡ್ತಕ್ಕಂತ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಈ ತನ್ಮಧ್ಯೆ ವೈಡ್ ಬಾಲ್ ಎನ್ನುವಂತ ಸೂಚನೆ, ಅತಿರಿಕ್ತ ಓಟದ ಸೇರ್ಪಡೆ, 1 ಓಟದ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ ತಂಡ ಮೊತ್ತ 28ಕ್ಕೆ ಏರಿಕೆಯನ್ನು ಕಡ್ಕೊಳ್ತಾ ಇರುವಂತಹ ಒಂದು BSC ಬ್ಯಾಟರಾಯನಪುರ ತಂಡ 8 ಓವರ್ಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಮೊದಲ ಸೆಮಿಫೈನಲ್ ಹೋರಾಟದ ಕಾಳಗ ಕೂಡ 2 ಬಲಿಷ್ಠ ತಂಡಗಳು ಆಡ್ತಾ ಇದ್ದಾವೆ. ಈ ತನ್ಮಧ್ಯೆ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಮತ್ತೆ 1 ಓಟದ ಪೂರೈಕೆಯೂ ಕೂಡ. ತಂಡದ ಮೊತ್ತ ಶ್ರೀನಿವಾಸ್ ಅವರು ವೇದಿಕೆ ಮುಂದಕ್ಕೆ ಬರಬೇಕು, ಅವ್ರಿಗೂ ಸಹ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ. 29 ಓಟವನ್ನು ದಾಖಲಿಸ್ತಾ ಇದೆ. ಈ ಓವರ್ನಲ್ಲಿ ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಪ್ರಮುಖ ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ BSC ತಂಡ ಉತ್ತಪ್ಪನಾಟ ಬರಲೇಬೇಕಾದಂತ ಅನಿವಾರ್ಯತೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಎಸೆತ ಈ ಹಂತದಲ್ಲಿ ಅಂಕಾಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಅಂತಿಮ ಚೆಂಡು 5ನೇ ಓವರ್ನ ಮುಕ್ತಾಯಕ್ಕಾಗಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಎಸೆತ ಇವಾಗ ಬಾಕಿಯಲ್ಲಿ ಉಳಿತಾ ಇದೆ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಆಫ್ ಸ್ಟಂಪ್ ಹೊರ ತಿರುವುದನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ವೈಡ್ ಬಾಲಿನ ಸೇರ್ಪಡೆ ಕೂಡ. ತಂಡದ ಮೊತ್ತ 30,
5ನೇ ಓವರ್ ಚಾಲ್ತಿಯನ್ನು ಕಡ್ಕೊಳ್ತಾ ಇದೆ. ಮತ್ತೊಂದು ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಓವರ್ ನಲ್ಲಿ ಸತತ ವೈಡ್ ಬಾಲ್ ನ ಸೇರ್ಪಡೆ ಕೂಡ ರನ್ನಿನ ಬರವನ್ನು ಕಾಣ್ತಾ ಇರುವಂತಹ ಒಂದು ತಂಡ BSC ಬ್ಯಾಟರ್ ಪುರಕ್ಕೆ ಈ ಒಂದು ವೈಡ್ ಬಾಲ್ ಅನ್ನುವಂಥದ್ದು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಆಶಾದಾಯಕ ಅಂಶವಾಗ್ತಾ ಇದೆ. ನಮ್ಮ ತುಮಕೂರಿನ ಯುವ ಪ್ರತಿಭೆ ಸುಶ್ರುತ್ ಇವರು ತುಮಕೂರಿನಲ್ಲಿ ತಮ್ಮ ಕ್ರೀಡೆಯನ್ನು ಪ್ರಾರಂಭಿಸಿ ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ ಇವತ್ತು ಪಕ್ಕದ ರಾಜ್ಯ ಪುದುಚೇರಿಯಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಇವತ್ತು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವ ರೀತಿ IPL ಇದೆಯೋ ಅಲ್ಲಿ BPL ಅಂತ ಇದೆ. ಅಲ್ಲಿ ತಂಡಕ್ಕೆ ಆಯ್ಕೆಯಾಗಿ ನಮ್ಮ ಕ್ರಿಕೆಟ್ನ ITC ತಂಡದ ಮುಖ್ಯಸ್ಥರಾದಂಥ ವೆಂಕಟೇಶ್ ಅವರ ಸುಪುತ್ರ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ತುಮಕೂರಿನ ಯುವ ಪ್ರತಿಭೆಗೆ ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸುಶ್ರುತ್ ಪುದುಚೇರಿಯ ಆಟಗಾರ, ಈಗ ನಮ್ಮ ತುಮಕೂರಿನ ಯುವಕ ಪುದುಚೇರಿಯಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ಅವರಿಗೆ ಇವತ್ತು ಸಂಸ್ಥೆ ಗೌರವವನ್ನು ಸಲ್ಲಿಸ್ತಾ ಇದೆ. ನಮ್ಮ ITC ಮುಖ್ಯಸ್ಥರಾದಂಥ ವೆಂಕಟೇಶ್ ಅಣ್ಣನ ಮಗ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. 5 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 32 ಓಟಗಳು. 6ನೇ ಓವರ್ ಚಾಲ್ತಿ ಮತ್ತೆ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ಜೈ ಕರ್ನಾಟಕ ಪರವಾಗಿ ಮಾರ್ಕ್ ಮಹೇಶ್ ಎಸೆತಗಾರಿಕೆ ಭಾಗವನ್ನು ಕಡ್ಕೊಳ್ತಾ ಇರುವಂತಹ ಬೌಲರ್ ಕೂಡ 6ನೇ ಓವರ್ ಪ್ರಾರಂಭವನ್ನು ಕಡ್ಕೊಳ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ, ವೈಡ್ ಬಾಲ್ ಎನ್ನುವಂತ ಸೂಚನೆಯೂ ಕೂಡ 6ನೇ ಓವರ್ ಪ್ರಾರಂಭದಲ್ಲಿ ಅತಿರಿಕ್ತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ತಂಡದ ಮತ್ತೆ ಹಂತದಲ್ಲಿ 33ಕ್ಕೆ ಏರಿಕೆಯನ್ನು ಕಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಅನ್ನು ಆಡ್ತಾ ಇರುವಂತಹ BSC ಬ್ಯಾಟರ್ ಪುರ ಮೊದಲ ಸೆಮಿಫೈನಲ್ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ತನ್ಮಧ್ಯೆ ತೀರಾ ಯಾರ್ಕಲನ್ ಡೆಲಿವರಿ ಪುರ್ಷಿ ಕ್ಲೀನ್ ಬೋಲ್ಡ್ ಮೊದಲ ಹಂತದಲ್ಲಿ ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಹಳಷ್ಟು ಉತ್ತಮ ಯಾರ್ಕಲನ್ ಡೆಲಿವರಿನ ದಾಖಲಿಸಿದ್ರು. ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ BSC ಬ್ಯಾಟರ್ ಪುರದ ತಂಡ. ಮೂವತ್ತ 6 ಇತ್ತ ಹೊಸ ಆಟಗಾರ ಪಾರ್ಥ ಅಂಕಣದ ಒಳಭಾಗದಲ್ಲಿ BSC ಬ್ಯಾಟರ್ ಪುರದ ಪರವಾಗಿ ಬಹಳಷ್ಟು ಅನೇಕ ಪಂದ್ಯಾಟವನ್ನು ಆಡಿರುವಂತಹ ಆಟಗಾರ ಕೂಡ. BSCಯ ತಂಡ ಒತ್ತಡದಲ್ಲಿರುವಾಗ ಒತ್ತಡವನ್ನು ನಿವಾರಿಸಿದಂತ ಅನುಭವಿ ಆಟಗಾರ ಕೂಡ ಪಾರ್ಥ ಅಂಕಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಉತ್ತಪ್ಪನ ಜೊತೆಗೆ ಯಾವ ರೀತಿಯ ಒಂದು ಜೊತೆ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಮಹತ್ವದ ಸೆಮಿಫೈನಲ್ ಪಂದ್ಯಾಟದಲ್ಲಿ ಮೊದಲ ಹಂತದಲ್ಲಿ ಬಿರುಸಿದ ಆಟವನ್ನು ಆಡಬೇಕಾದಂತ ಆಟಗಾರರು ಶ್ರೀಪ್ರಗತಿ ವಿಕೆಟ್ ಅನ್ನು ಕೊಟ್ಟಿದ್ದಾರೆ BSCಯ ಪರವಾಗಿ. ಇನ್ನರು ಅನುಭವಿ ಆಟಗಾರ ಉತ್ತಪ್ಪ ಅಂಕಣದ ಒಳಭಾಗದಲ್ಲಿ ಮಾರ್ಕೆಸದ ಚೆಂಡು ಸಡನ್ಲಿ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕೂಡ. ತಂಡದ ಮೊತ್ತ ಕೇವಲ 33 ಓಟಗಳು. ಈ ತನ್ಮಧ್ಯೆ ಮತ್ತೊಂದು ತಿರುವಿನ ಎಸೆತ ಆಟಗಾರನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಹೋಗ್ತಾ ಇದೆ. ಮಾರ್ಕ್ ಎಸೆತ ಕೂಡ ಮೊದಲ ಒಂದು ಹಂತದಲ್ಲಿ ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಅದಾದ ಬಳಿಕ ಒಂದು ವಿಕೆಟ್ ಅನ್ನು ಉರುಳಿಸಿದಂತ ಮಾರ್ಕ್
ಅದರ ನಂತರ 2 ಚೆಂಡುಗಳ ಡಾಟ್ ಬಾಲ್ ಅನ್ನು ಇಟ್ಟರು. ಈ ಬಾರಿ ಮತ್ತೊಂದು ಎಸೆತ, ಪಾರ್ಥ ಕ್ಲೀನ್ ಬೌಲ್ಡ್. ಏಳದ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ BSC ಬ್ಯಾಟರ್ ಐನಾಪುರ. ಲೆಫ್ಟಿ ಆಟಗಾರ ಅಂಗಣ ಒಳಭಾಗದಲ್ಲಿ ಸುನಿಲ್ ಕುಟ್ಟ ಬರ್ತಾ ಇದ್ದಾನೆ. ಮಲೆನಾಡು ಪರಿಸರದ ಮತ್ತೊಬ್ಬ ಅನುಭವಿ ಆಟಗಾರ ಕೂಡ. ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಡಿರುವಂತಹ ಆಟಗಾರ ಕೂಡ. ಎಡಗೈ ಆಟಗಾರ ಸುನಿಲ್ ಕುಟ್ಟ ಅಂಕಣದ ಒಳಭಾಗದಲ್ಲಿ. ಅಂಗಣ ಒಳಭಾಗದಲ್ಲಿ ಲೆಫ್ಟಿ ಆಟಗಾರ ಬರ್ತಾ ಇದ್ದಾನೆ ಸುನಿಲ್ ಕುಟ್ಟ. ಮತ್ತರ್ವ ಅನುಭವಿ ಆಟಗಾರರ ಸೇರ್ಪಡೆ ಕೂಡ. ಮಾರ್ಕ್ ಮಹೇಶ್ ಎಸೆತಗಾರಿಕೆ ಭಾಗದಲ್ಲಿ. ವೈಡ್ ಬಾಲ್ ನ ಸೇರ್ಪಡೆ. ಅತಿರಿಕ್ತ ಓಟಗಳು ಮತ್ತೆ ಬರ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 34 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಕೂಡ. 6ನೇ ಓವರ್ ಚಾಲ್ತಿಯಲ್ಲಿ ಜೈ ಕರ್ನಾಟಕ ವಿಕೆಟ್ ಅನ್ನು ಉರುಳಿಸಿದ್ರು ಕೂಡ ಎದುರಾಳಿಗಳಿಗೆ ವೈಡ್ ಬಾಲ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಲೆಫ್ಟಿಗೆ ಎಸೆದಿರುವಂತ ಚೆಂಡು, ಮಾರ್ಕ್ ಸ್ವತಃ ಚೆಂಡನ್ನು ಅಡ್ಡಾಯಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇತ್ತ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಆರನೇ ಓವರ್ ಅಲ್ಲಿ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಬಾಲ್ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ BSCಯ ಆಟಗಾರರು. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಅಂತಿಮ ದಿನದ ಮೊದಲ ಸೆಮಿಫೈನಲ್ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಕಡ್ಕೊಳ್ತಾ ಇದೆ. S7 ಸ್ಪೋರ್ಟ್ಸ್ ಇಂದ ಪರವಾಗಿ ಈ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ. ಗುರುವಾರ ಆರಂಭದ ಕಂಡಿರುವಂತಹ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಇವತ್ತು ಆದಿತ್ಯವಾರ ಅಂತಿಮ ದಿನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಬಹಳಷ್ಟು ಮಂದಿ ಗಣ್ಯ ಅತಿ ಗಣ್ಯರೆಲ್ಲರೂ ಕೂಡ ಈ ಒಂದು ಟೂರ್ನಮೆಂಟ್ಗೆ ಬರುವ ಮುಖಾಂತರವಾಗಿ ಬಹಳಷ್ಟು ಒಂದು ಯಶಸ್ಸನ್ನು ಕಂಡಿರುವಂತ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಕೂಟ ಕೂಡ. ಟೂರ್ನಮೆಂಟ್ ವಿಜಯಗಳ ತಂಡ 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ರನ್ನರ್ಸ್ ಅಪ್ ತಂಡ 2.5 ಲಕ್ಷ ರೂಪಾಯಿಗಳ ಒಂದು ಕ್ಯಾಶ್ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. 3 ಮತ್ತು 4ನೇ ಸ್ಥಾನದ ತಂಡ ಸ್ವತಃ 50 ಸಾವಿರ ರೂಪಾಯಿಗಳ ನಗದಿನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಗುಡ್ ಬಾಲ್ ಎನ್ನುವಂತ ಸೂಚನೆ ಮುಂದುವರಿಕೆ ಕಂಡಿತ್ತು. ತಂಡದ ಮೊತ್ತ 34 ಓಟಗಳು. ಎಸೆತಗಾರಿಕೆ ಭಾಗದಲ್ಲಿ 7ನೇವರೆಗಾಗಿ ದರ್ಶನ್ ಬರ್ತಾ ಇದ್ದಾನೆ. ಮತ್ತೋರ್ವ ಅನುಭವಿ ಎಸೆತಗಾರ ಕೂಡ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಬಹಳಷ್ಟು ಯಶಸ್ಸನ್ನು ಕಂಡಿರುವಂತಹ ಬೌಲರ್ ಕೂಡ ದರ್ಶನ್. ಉತ್ತಪ್ಪ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದಳ ಪೂರೈಕೆದ ಕಂಡ್ರು. ಕೇವಲ ಸ್ಟ್ರೈಕ್ ರೊಟೆಕ್ಟ್ ಆಟ ಮಾತ್ರ ಮುಂದುವರಿಕೆದ ಕಾಡ್ತಾ ಇದೆ BSC ಬ್ಯಾಟರ್ ರಾಯನಪುರದ ಪರವಾಗಿ. ತಂಡದ ಮತ್ತೆ ಈ ಹಂತದಲ್ಲಿ 35 ಓಟವನ್ನು ದಾಖಲಿಸ್ತಾ ಇದೆ.
ಮೊದಲ ಇನ್ನಿಂಗ್ಸ್ನಲ್ಲಿ 7ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇರುವಂತಹ ಒಂದು ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ನಾಣ್ಯದ ಮುಖಭಾಗವನ್ನು ಕಂಡ್ರು ಕೂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡು ಬಹಳಷ್ಟು ಬೌಲಿಂಗ್ ಭಾಗವನ್ನ ಬಲಿಷ್ಠಗೊಳಿಸ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಲೆಫ್ಟಿಗೆ ಎಸೆದ ಚೆಂಡು ಮತ್ತೆ ಸುಲಭದ ಒಂದು ಓಟದ ಪೂರೈಕೆಯನ್ನ ಲೆಫ್ಟಿ ಸುನಿಲ್ ಮಾಡಿಕೊಂಡ್ರು. ತಂಡದ ಮೊತ್ತ 36. 7ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 4 ಚೆಂಡು ಈ ಓವರ್ ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ ಕೂಡ. ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಉತ್ತಪ್ಪ ಲಾಂಗ್ ಆನ್ ಈ ಭಾಗದಲ್ಲಿ ಈ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 37ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಮಿಫೈನಲ್ ಅಂಗಣ ಭಾಗದಲ್ಲಿ ಸುನೀಲ್ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ತೀರಾ ಕೆಳಮಟ್ಟದಲ್ಲಿ ಸಾಗಿರುವಂತ ಒಂದು ಚೆಂಡು, ಓಟಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತದ ಸೇರ್ಪಡೆ. ಈ ತನ್ಮದೆ ಮತ್ತೊಂದು ಹೊಡೆತ ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಈ ಚೆಂಡಿನಲ್ಲೂ ಕೂಡ ಮತ್ತೆ ಒಂದು ಓಟದ ಪೂರೈಕೆಯೂ ಕೂಡ. ತಂಡದ ಮೊತ್ತ 38ಕ್ಕೆ ಏರಿಕೆಯನ್ನು ಕೆಡ್ಕೊಳ್ತಾ ಇದೆ. BSC ಬ್ಯಾಟರ್ ರಾಯದಪುರ ತಂಡ. ಅಂತಿಮ ಚೆಂಡು ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನ ದರ್ಶನ್ ಮಾಡಿಕೊಡ್ತಾ ಇಲ್ಲ. 7 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 38 ಓಟವನ್ನಷ್ಟೇ ದಾಖಲಿಸ್ತಾ ಇದೆ. ಇನ್ನಿಂಗ್ಸ್ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನ BSC ತಂಡ ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂಕಣ ಒಳಭಾಗದಲ್ಲಿ ರೈಟ್ ಲೆಫ್ಟ್ ಕಾಂಬಿನೇಷನ್ ಅನ್ನು ಕಾಣ್ತಾ ಇರುವಂತ ಒಂದು ತಂಡ ಕೂಡ BSC ಬ್ಯಾಟರ್ ರಾಯದಪುರ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿತ್ತು. ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನವೀನ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡುವ ಮುಖಾಂತರವಾಗಿ ಅಂತಿಮ ಹಂತದಲ್ಲಿ ಮಾರುತಿ ಬಿರುಸಿನ ಆಟವನ್ನು ಆಡಿದ್ರು. ಟೆನಿಸ್ ಬಾಲಿನ ಒಂದು ಬಲಿಷ್ಠ ತಂಡ ಮೈಟಿ ಕ್ರಿಯೇಟರ್ಸ್ ಬೆಂಗಳೂರನ್ನ ಸೋಲಿಸಿರುವಂತ ಒಂದು ತಂಡ ಕೂಡ BSC ಬ್ಯಾಟರ್ ರಾಯದಪುರ. ಸೆಮಿಫೈನಲ್ ನಲ್ಲಿ 7 ಓವರ್ಗಳ ಮುಕ್ತಾಯದಲ್ಲಿ ಈಗಾಗಲೇ 38 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಸೂರ್ಯ ಎಸೆತಗಾರಿಕೆ ಭಾಗದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಏತನ್ಮಧ್ಯೆ ಬಿರುಸಿದ ಹೊಡೆತ ಸುನಿಲ್ ಕುಟ್ಟದಂಡಲಿ ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ. 3 ಮಂದಿ ಕ್ಷೇತ್ರರಕ್ಷಕರು ಚೆಂಡನ್ನು ಅಡ್ಡಿಸುವ ಪ್ರಯತ್ನ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಷೇತ್ರರಕ್ಷಣೆ ಆಡವಿಕೆಯನ್ನು ಕೆಡ್ಕೊಳ್ತಾ ಇದೆ. 4 ಓಟಗಳು. ತಂಡದ ಮೊತ್ತ 42. BSC ಬ್ಯಾಟರ್ ರಾಯದಪುರ ದಾಖಲಿಸ್ತಾ ಇರುವಂತೆ ಒಂದು ಮೊತ್ತ ಕೂಡ. ಮೊದಲ ಇನ್ನಿಂಗ್ಸ್ ನಲ್ಲಿ 5 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಸೂರ್ಯ ಎಸೆತಗಾರಿಕೆ ಭಾಗದಲ್ಲಿ
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ ಡಾಟ್ ಬಾಲ್ ನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಲೆಫ್ಟಿ ಆಟಗಾರ ಇವರನ್ನ ಮೊದಲ ಚೆಂಡಲ್ಲಿ ಬೌಂಡರಿ ದಾಖಲಿಸಿದ್ರು ಕೂಡ ಸೂರ್ಯ ಈ ಒಂದು ಚೆಂಡನ್ನು ಅತ್ಯುತ್ತಮ ರೀತಿಯಾಗಿ ಎಸೆದ್ರು. ಡಾಟ್ ಬಾಲ್ ನ ಪೂರೈಕೆಯೂ ಕೂಡ ಈ ಬಾರಿ ಎಸೆದ ಚೆಂಡು ಸಚಿನ್ ಮಹಾದೇವ ಸೋಲವಾದ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಬಿಎಸ್ಸಿ ಬ್ಯಾಟರ್ ರಾಯನಾಪುರ. ತಂಡದ ಮೊತ್ತ 42. ಎಂಟು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ಬಿಎಸ್ಸಿ ಬ್ಯಾಟರ್ ರಾಯನಾಪುರ. ಬೆಂಗಳೂರಿನ ತಂಡ ಮೊದಲ ಹಂತದಲ್ಲಿ ಜೈ ಕರ್ನಾಟಕ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ. ಸಚಿನ್ ಮಹಾದೇವ ಸುಂದರತೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಂತದಲ್ಲಿ ಮೊದಲ ಇನ್ನಿಂಗ್ಸಿನಲ್ಲಿ 3 ಚೆಂಡು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಹಲೋ ಮತ್ತೆ 4ನೇ ಬಾರಿಯ ಸತಗಾರಿಕೆ ಭಾಗದಲ್ಲಿ ಈತ ಮತ್ತೆ ಸೂರ್ಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್ ಎನ್ನುವಂತ ಸೂಚನೆ ಕೂಡ ರಿವ್ಯೂ ಅನ್ನು ಪಡ್ಕೊಳ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರಿನ ತಂಡ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ ಅಲ್ಲಿ ಪಂದ್ಯ ಮುಂದುವರಿಕೆ ಕಂಡುಕೊಳ್ತಾ ಇದೆ ಕೂಡ. ಮೊದಲ ಸೆಮಿಫೈನಲ್ ಪಂದ್ಯ. 2 ಬಲಿಷ್ಠ ತಂಡಗಳು ಇಲ್ಲಿ ಆಡ್ತಾ ಇದ್ದಾವೆ. ಜೈ ಕರ್ನಾಟಕ ಮತ್ತು ಬಿಎಸ್ಸಿ ಬ್ಯಾಟರ್ ರಾಯನಾಪುರದ ತಂಡ. ಅದ್ಯಾವ ತಂಡ ಫೈನಲ್ ಪ್ರವೇಶವನ್ನು ಮಾಡುತ್ತೆ ನೋಡಬೇಕಾಗಿದೆ.
ಎಸ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಅಂಪೈರ್ಸ್ ಅಂಪೈರ್ಸ್ ವೈಡಾ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸೂರ್ಯ. ಜೈ ಕರ್ನಾಟಕ ಬೆಂಗಳೂರಿನ ತಂಡ ಅತ್ಯುತ್ತಮ ರೀತಿಯ ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇದೆ ಸೆಮಿಫೈನಲ್ ಹಂತದಲ್ಲಿ. ಈ ತನ್ಮಧ್ಯೆ ವೈಡ್ ಬಾಲ್ ಎನ್ನುವಂತ ಸೂಚನೆ ತಂಡ ಮೂಲಕವಾಗಿ ತಂಡದ ಮತ್ತೆ ಈ ಹಂತದಲ್ಲಿ 43ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 43 ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸ್ತಾ ಇರುವಂತ BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ. ಮತ್ತೊಂದು ನೋ ಬಾಲಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ಗಳ ಬಳಿಕ ಮತ್ತೊಂದು ನೋ ಬಾಲ್ ಎನ್ನುವಂತ ಸೂಚನೆ ಕೂಡ. ಒಂದೋಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಬರ್ತಾ ಇದೆ. 4 ದಿನಗಳ ಕಾಲದ ಹಗಲು ರಾತ್ರಿಯ ಪ್ರತಿಷ್ಠಿತ ದಾಂಡು ಚೆಂಡಿನ ಸಮರದ ಅಂತಿಮ ದಿನದ ಮೊದಲ ಸೆಮಿಫೈನಲ್ ಪಂದ್ಯಾಂಗಣ ಒಳಭಾಗದಲ್ಲಿ ಫ್ರೀ ಹಿಟ್ಟಿನ ಚೆಂಡು ಸೂರ್ಯ ಸೆತಗಾರಿಕೆ ಭಾಗದಲ್ಲಿ. ಫ್ರೀ ಹಿಟ್ಟಿನ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ತಂಡದ ಮೊತ್ತ. ನಲವತ್ತ 45 ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ಬೇಕಾಗಿದೆ.
ಜೈ ಕರ್ನಾಟಕ ಬೆಂಗಳೂರಿನ ತಂಡ ಮೊದಲ ಹಂತದಲ್ಲಿ 44 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. BSC ಬ್ಯಾಟರಾಯನಪುರ ಬೆಂಗಳೂರಿನ ತಂಡ 45 ಟಾರ್ಗೆಟ್ ನಂಬರ್ ಅದ್ಯಾವ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ ಜೈ ಕರ್ನಾಟಕ ಬೆಂಗಳೂರು ಎನ್ನುವುದಾಗಿ ನೋಡಬೇಕಾಗಿದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ರಾಘು ಮಟ್ಪಾಡಿ ಉಡುಪಿ ಬ್ರಹ್ಮ ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಹಲೋ, ಧನ್ಯವಾದಗಳು ಶರತ್ ಅವರೇ. ಮೊದಲ ಸೆಮಿಫೈನಲ್ ಹೋರಾಟದ ಟಾರ್ಗೆಟ್ 45. ಅದೇ ಆ ರೀತಿ ಒಂದು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಬೆಂಗಳೂರಿನ ಹೆಸರಾಂತ ತಂಡ ಜೈ ಕರ್ನಾಟಕ. ಅಲ್ಲಿ ಜೈ ಕರ್ನಾಟಕ ಆರಂಭಿಕ ಆಟಗಾರರು ಸರಿ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಫಸ್ಟ್ ಸೆಮಿಫೈನಲ್ 5 ಲಕ್ಷ ರೂಪಾಯಿಗಳ ಫೈನಲ್ ಟಿಕೆಟ್ ಅನ್ನು ಪಡೆಯುವ ಹಂತವನ್ನ ಎರಡೂ ತಂಡಗಳು ಪ್ರಯತ್ನ ಮಾಡ್ತಾ ಇದೆ. BSC 45ರ ಒಂದು ಟಾರ್ಗೆಟ್ ನೀಡ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿಗೆ. ವೇದಿಕೆಯ ಮೇಲ್ಭಾಗದಲ್ಲಿ ಬಹಳಷ್ಟು ಮಂದಿ ಗಣ್ಯಾತಿ ಗಣ್ಯರಲ್ಲಿದ್ದಾರೆ. ಶ್ರೀ PN ಕೃಷ್ಣಮೂರ್ತಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ PNK ಟೌನ್ಶಿಪ್ ಅವರು ಕೂಡ ಒಬ್ಬ ಸ್ವತಃ ಕ್ರಿಕೆಟಿಗರಾಗಿ ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಂತವರು. ಈ ಟೂರ್ನಮೆಂಟಿನ ಮುಖ್ಯ ವೇದಿಕೆಯಲ್ಲಿ 48 ಎಸೆತ 45 ಓಟದ ಅವಶ್ಯಕತೆ. ಸಮಾಲೋಚನೆ ಆದಷ್ಟು ಬೇಗ ಮುಕ್ತಾಯಗೊಳಿಸಿ. ನಿಮಿಷಕ್ಕೆ ಕೊಂಡೊಯ್ಯಬೇಡಿ, ಸೆಕೆಂಡಿಗೆ ಮುಗಿಸಿ.
ಅಂಪೈರ್ಸ್ ಪೊಸಿಷನ್ಗೆ ಹೋಗಿ ಪಂದ್ಯಾಟ ಮುಂದುವರಿಸಿ. ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಟೂರ್ನಮೆಂಟ್ನ ವೀಕ್ಷಕರಾಗ್ತಾ ಇದ್ದಾರೆ. ಸೆಮಿಫೈನಲ್ ಮತ್ತು ಫೈನಲ್ ಹೋರಾಟದ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ, ಗಮನಿಸಿಕೊಳ್ಳಿ. ಈ ಋತುವಿನ ಒಂದು ದಾಖಲೆಯ ಪಂದ್ಯಾಕೂಟ ನಡೆಸ್ತಕ್ಕಂಥ ಚಕ್ರವರ್ತಿಗಳ ಒಂದು ತಂಡ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಮತ್ತು ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ತುಮಕೂರಿನ ತಂಡ ಇಲ್ಲಿ ವ್ಯವಸ್ಥಿತವಾಗಿ 5ನೇ ಬಾರಿಗೆ ಟೂರ್ನಮೆಂಟ್ ನಡೆಸ್ತಾ ಇದೆ. ಸರಿ, ಅಂಪೈರ್ ಗ್ರೀನ್ ಸಿಗ್ನಲ್. ಮೊದಲ ಓವರ್ಗಾಗಿ ಪ್ರತಾಪ್. ಗೋಟದ ಹಿಂದೆ ಚೋ, ಲೋಕಿ ಒಂದೆಡೆ, ಡೇವಿಡ್ ಇನ್ನೊಂದೆಡೆ. ಮೊದಲ ಚೆಂಡು ಡೇವಿಡ್ಗೆ ಓಟಗಳು ಬರ್ತಾ ಇದೆ. ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ, ಒಂದೊಡದ ಸೇರ್ಪಡೆ. ಎರಡನೇ ಓಟವನ್ನ ಕೂಡ ಡೇವಿಡ್ ಕ್ಲಿಯರ್ ಮಾಡಿಕೊಂಡ್ರು. 2011ರಲ್ಲಿ 14ರಲ್ಲಿ ನ್ಯಾಶ್ ಕ್ರಿಕೆಟರ್ಸ್ ಮತ್ತು ಜಾನ್ಸನ್ ಫೈನಲ್ ಆಡಿತ್ತು. ಅದಾದ ಬಳಿಕ 2017ರಲ್ಲಿ ರಿಯಲ್ ಫೈಟರ್ಸ್ ಕೂಡ ಫೈನಲ್ ಆಡಿತ್ತು. ಅದಾದ ಬಳಿಕ 2019ರಲ್ಲಿ ನ್ಯಾಶ್ ಮತ್ತು ಮೈಟಿ ಪಂದ್ಯಾಟವನ್ನ ಫೈನಲ್ ಆಡಿದ್ದಾರೆ. ಫ್ರೆಂಡ್ಸ್ ಮತ್ತು ನ್ಯಾಶ್ 2022ರಲ್ಲಿ ಆಡಿದ್ರು. ಇದು 25ರ ಪಂದ್ಯ. ಅದ್ಯಾವ ತಂಡ ಜಯಿಸ್ತಾರೆ ಕಾದು ನೋಡಬೇಕಾಗಿದೆ. ಮೊದಲ ಚೆಂಡಿಗೆ ಪ್ರತಾಪ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಟೈಮರ್ ಆನ್ ಮಾಡಿ ಅಣ್ಣ. ಇಲ್ಲಿದ್ರೆ ಆ ಬಟನ್ ಇಲ್ಲೇ ಕೊಡಿ, ನಾವೇ ಆನ್ ಮಾಡ್ಕೊಳ್ತೀವಿ, ನಾವು ಆಫ್ ಮಾಡ್ಕೊಳ್ತೀವಿ. ಸರಿ, ಪಂದ್ಯ ಮತ್ತೆ ಮುಂದುವರಿಕೆ. ನಾವು ಪ್ರತಿ ಸಾರಿ ಫೆಡ್ ಲೈಟ್ ಆದಾಗ ತಿಳಿಸೋದು ದಾಖಲೆಗಳು. ಕ್ರಿಕೆಟ್ ರಂಗದಲ್ಲಿ 1989ರಲ್ಲಿ ಫ್ರೆಂಡ್ಸ್ ಪಡುಬಿದ್ರೆ ತಂಡ ಹಗಲು ರಾತ್ರಿ ಪಂದ್ಯಾಟಕ್ಕೆ ಚಾಲನೆ ನೀಡಿತ್ತು. ಇಲ್ಲಿ 5ನೇ ಬಾರಿಗೆ 1 ರನ್ ಶಾಟಾ ಎಸ್, ಒಂದೋಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಈ ತರಮದೆ ಬೀಸುವ ಪ್ರಯತ್ನ, ಗುಣದ ಹಿಂದೆ ಓಟಗಳಿಗೆ ಬಿಎಸ್ಸಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ದಾಂಡು ಚೆಂಡಿನ ಸಮರ. ಕ್ರಿಕೆಟ್ ಚಿಕ್ಕ ಮಕ್ಕಳಿಂದಲೂ ಕೂಡ ಹಣ್ಣು ಮುದುಕರವರೆಗೆ ಪ್ರೀತಿಸುವಂತ ಕ್ರೀಡೆ ಇದ್ರೆ ಅದು ಕ್ರಿಕೆಟ್. ಇಲ್ಲಿ ಮುಂದುವರಿಕೆ ಸಾಗ್ತಾ ಇದೆ. ಪ್ರತಾಪ್ ಬಿಎಸ್ಸಿ ಪರವಾಗಿ ಸ್ಟ್ರೈಕ್ ನಲ್ಲಿ ಲೋಕಿಗೆ ಸದಾ ಚೆಂಡು. ಬ್ಯಾಕ್ವರ್ಡ್ ಪಾಯಿಂಟ್ ಮೇಲೆ ದಬ್ಬ ಪ್ರಯತ್ನ ಮಾಡಿದ್ರು. ಒಂದೊಡ್ಡ ಸೇರ್ಪಡೆ, ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಜೈ ಕರ್ನಾಟಕ ಮಾಡ್ತಾ ಇದೆ. ಆ ನಿಟ್ಟಲ್ಲಿ 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಸಿಂಧೂರ ಕಪ್ಪಿನ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಆಟಗಾರ ಕೂಡ ಲೋಕಿ. ಒಂದು ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ 70ರ ಮೇಲ್ಸರಿದ ಓಟವನ್ನು ದಾಖಲಿಸಿದಂತ ಆಟಗಾರ. ಇದಲ್ಲದೆ ಕಾಟ್ ಬಿಹಾರ್ ಜೈ ಕರ್ನಾಟಕ ಮೊದಲ ವಿಕೆಟ್ ನಾಶವನ್ನ ಕಾಣ್ತಾ ಇದೆ. ಬಿಎಸ್ಸಿ ಮೊದಲ ಬ್ರೇಕ್ ಥ್ರೂ ಅನ್ನು ಪಡ್ಕೊಂಡ್ರು. 4-1. ಈತ ಹೊಸ ದಾಣಿಗಳ ಸೇರ್ಪಡೆ ಅಂಗಳ ಭಾಗದಲ್ಲಿ. ಜೈ ಕರ್ನಾಟಕದ
ಹೊಸ ದಾಂಡಿಗರ ಸೇರ್ಪಡೆಯೂ ಕೂಡ ಒಂದು ಹಂತದಲ್ಲಿ ಲೋಕಿ ಆಟವೇ ನೆಚ್ಚಿಕೊಂಡು ಆಡ್ತಕ್ಕಂಥ ಜೈ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಲೋಕಿ ವಿಕೆಟ್ ಪತನವನ್ನು ಕಂಡ ಬಳಿಕ ರಿತು ಅಂಕಣಗಳ ಪ್ರವೇಶ ಮಾಡ್ತಕ್ಕಂಥ ಆಟಗಾರ 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ತಂಡ 4 ಓಟವನ್ನು ಈ ಹಂತದಲ್ಲಿ ದಾಖಲಿಸಿದ್ದಾರೆ. ಉತ್ತಮ ರೀತಿಯ ಎಸೆತ ಈ ಹಂತದಲ್ಲಿ ವೈಡ್ ಬಾಲ್ ಸ್ವಲ್ಪ ತಿರುವನ್ನು ಕೊಡ್ತಾ ಇರ್ತಕ್ಕಂಥ ಚೆಂಡು ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸುಂದರತೆ ಆಟ ರಿತು ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್ ಆ ರೋಟದ ಸೇರ್ಪಡೆ ಜೈ ಕರ್ನಾಟಕ. ಮೊದಲ ಪವರ್ ಪ್ಲೇ ಹಂತದಲ್ಲಿ ಒಂದು ಬಿರುಸಿನ ಆಟ ದಾಖಲಾತಿಯನ್ನು ಕಾಣ್ತಾ ಇದೆ ಜೈ ಕರ್ನಾಟಕ. ಸಿಕ್ಸರ್ ದಾಖಲಿಸಿದ್ರು. ವೇಗದ ಚೆಂಡು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 11 ಓಟಗಳು. ವೆರಿ ಫಸ್ಟ್ ಓವರ್ ಸ್ಕೋರ್ ವಾಸ್ ಆನ್ 11-1. ಬಹಳಷ್ಟು ಮಂದಿ ಪ್ರೇಕ್ಷಕರು ಜಮಾವಣೆಯನ್ನು ಕಂಡಂತ ಸೆಕೆಂಡ್ ಸೆಮಿಫೈನಲ್ ಫೈನಲ್ ಸೆಮಿಫೈನಲ್ ಸಾಗ್ತಾ ಇದೆ. ಇದಾದ ಬಳಿಕ ಮತ್ತೊಂದು ಹೋರಾಟದ ಪಂದ್ಯ ಅಂಕಣ ಭಾಗದಲ್ಲಿ ಇಲ್ಲಿ ಯಾರು ಜಯಿಸ್ತಾರೆ ಅವರು ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಕರೆಂಟ್ ರನ್ ರೇಟ್ ಇವಾಗಲೇ 11 ಓಟವನ್ನು ದಾಖಲಿಸಿಕೊಂಡು ಆಡ್ತಕ್ಕಂಥ ಜೈ ಕರ್ನಾಟಕ. ಅಂತಿಮ 42 ಎಸೆತ 34 ಓಟದ ಅವಶ್ಯಕತೆ. ಮತ್ತೆ ಪುರುಷೋತ್ತಮ ಡೇವಿಡ್ಗೆ ಸದ ಚೆಂಡು ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಟೆನ್ನಿಸ್ ರಂಗದ ಹಿರಿಯ ಆಟಗಾರರಾಗಿ ಗುರುತಿಸಲ್ಪಟ್ಟಂತ ಪುರುಷೋತ್ತಮ ಅವರು ಇಲ್ಲಿ BSCಯ ಪರವಾಗಿ. ಡೇವಿಡ್ ಒಂದೆಡೆ, ರೀತು ಇನ್ನೊಂದೆಡೆಯಲ್ಲಿ ಪಂದ್ಯಾಟ ಮುಂದುವರಿಕೆ. ಡೇವಿಡ್ ಹೊಡೆತ ನೆಟ ನೇರವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಡೇವಿಡ್ ಅರಸೀಕೆರೆ. ಎರಡನೇ ಚೆಂಡಿಗೆ ಭರ್ಜರಿ ಬೌಂಡ್ರಿ ದಾಖಲಿಸಿದ್ರು. ಉತ್ತಮರಿದೊಂದು ಹೊಡೆತ ಡೀಪ್ ಬ್ಯಾಕ್ ಕವರ್ ಸೀಮಾ ರೇಖೆಯನ್ನು ಮತ್ತೆ ಕ್ರಮಿಸ್ತಾ ಇದೆ. ಬರೀ ಡೇವಿಡ್ ಬೌಂಡ್ರಿ ದಾಖಲಿಸಿದ್ದಾರೆ. ತಂಡದ ಮೊತ್ತ 19 ಓಟಗಳು. ಚಾಲ್ತಿಯ 2ನೇ ಓವರ್ನ 3 ಚೆಂಡುಗಳು ಮುಕ್ತಾಯದ ಬಳಿಕ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಎಸ್ತವನ್ನು ದಾಖಲಿಸಿಕೊಳ್ಳುವ ಪ್ರಯತ್ನ BSC ಮಾಡ್ತಾ ಇದೆ. ಬ್ಯಾಟರಾಯನಪುರ ಸ್ಪೋರ್ಟ್ಸ್ ಕ್ಲಬ್ ಉತ್ತಮ ರೀತಿಯ ಒಂದು ಪಂದ್ಯಾಕೂಟವನ್ನು ಆ ಭಾಗದಲ್ಲಿ ನಡೆಸಿದಂತ ಹೆಮ್ಮೆಯ ಸಂಸ್ಥೆ. 5 ಲಕ್ಷ ರೂಪಾಯಿಗಳ ಒಂದು ಯಶಸ್ಸಿನ ಪಂದ್ಯಾಕೂಟವನ್ನು ಹಗಲು ರಾತ್ರಿಯಾಗಿ ನಡೆಸಿದಂತ ಒಂದು ಸಂಸ್ಥೆ ಕೂಡ. ಮತ್ತೆ ಪುರುಷೋತ್ತಮ್ 5ನೇ ಬಾರಿ ಶಾರ್ಟ್ ಆಗಿತ್ತು. ನಿರೀಕ್ಷೆ ಮಾಡಿ ಹೊಡೆತಲ್ಲ ಡೇವಿಡ್ ದಾಖಲಿಸ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಸ್ವಲ್ಪ ಮಟ್ಟಿಗೆ BSCಗೆ ಆಶಾದಾಯಕ ಅಂಶ.
ಇಲ್ಲಿ 19 ಓಟವನ್ನು ದಾಖಲಿಸಿದಂತ ಜೈ ಕರ್ನಾಟಕ 1 ವಿಕೆಟ್ ನಷ್ಟದಲ್ಲಿ. ಮತ್ತೆ ಬೀಸುವ ಪ್ರಯತ್ನ, ಹೈ ಶಾಟ್ ತನ್ಮೂಲಕವಾಗಿ ಗೋಟದ ಹಿಂದೆ ನವೀನ ಈ ಒಂದು ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. 2ನೇ ವಿಕೆಟ್ ನಷ್ಟವನ್ನ ಕಂಡಿರ್ತಕ್ಕಂಥ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಲಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ನಡೆಸುತ್ತಿರುವ ಹೊನಲು ಬೆಳಕಿನ ಪಂದ್ಯಾವಳಿಯ ಕೊನೆಯ ದಿನವಾದ ಇಂದು ಈ ವೇದಿಕೆಗೆ NEPS ನ ಸಬ್ ಇನ್ಸ್ಪೆಕ್ಟರ್ ಆದ ಚೇತನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ತುಮಕೂರಿನ ಪ್ರಖ್ಯಾತ ಜ್ಯುವೆಲರ್ ಶಾಪ್ ಆದಂತ ಅಯೋಧ್ಯ ರಾಮ್ ಶೆಟ್ಟಿಯ ಮಾಲೀಕರಾದಂಥ ಶ್ರೀಯುತ ಬದ್ರಿನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು SD ಕಾಮಿಕ್ಸ್ನ ಮಾಲೀಕರಾದಂತಹ ಧೀರಜ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯವಿಟ್ಟು ಬೇಗ ಪಂದ್ಯವನ್ನ ಮುಗಿಸ್ಬೇಕು. ಇನ್ನ ಒಂದು ಸೆಮಿಫೈನಲ್ ಇದೆ, ಫೈನಲ್ ಇದೆ. ಅಂಪೈರ್ಗಳಲ್ಲಿ ಮನವಿ, ಬೇಗ ಬೇಗ ಪಂದ್ಯವನ್ನ ಮುಗಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಜಯಕ್ಕಾಗಿ ಕೂತ್ಕೊಂಬಿಡಿ, ಹಿಂದೆ ಕೂತ್ಕೊಳ್ಳಿ ಆರಾಮಾಗಿ. ಜಯಕ್ಕಾಗಿ 36ಕ್ಕೆ 26 ಓಟದ ಅವಶ್ಯಕತೆ. ಕರ್ನಾಟಕ ರಾಜ್ಯದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ದಕ್ಷ ಅಧಿಕಾರಿಗಳೆಲ್ಲ ಈ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ನಲ್ಮೆಯ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದಾವೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ 19ಕ್ಕೆ 2, 36 ಎಸೆತ ಇನ್ನೂ ಕೂಡ ಬಾಕಿ ಇದೆ. 26 ಓಟದ ಅವಶ್ಯಕತೆ. ಪ್ರತಾಪ್ ಎಸ್ಕಾರಿ ಭಾಗದಲ್ಲಿ ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ಜೈ ಕರ್ನಾಟಕ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ನಿರ್ಣಾಯಕರು ತೋರ್ಪಡಿಸಿದ್ರು. ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಚೆಂಡು ಪ್ರತಾಪ್ ಮೊದಲ ಚೆಂಡಿನಲ್ಲಿ ಸುಂದರತೆ ಎಸೆತ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಗೂಟದ ಹಿಂದೆ ಪುರುಷೋತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು BSCಯ ಪರವಾಗಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಜೈ ಕರ್ನಾಟಕ. ಬೌಂಡರಿ, 4 ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಅಗ್ರ ಭಾಗದಲ್ಲಿ ರಿತು. ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡನ್ನು ಬಹಳಷ್ಟು ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ಬೌಂಡರಿ ದಾಖಲಿಸಿದ್ದಾರೆ. ಸ್ಟೆಪ್ ಔಟ್ ಹೊಡೆತ, ಶಾರ್ಟ್ ಕವರ್ಸ್ ಅಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 3 ಚೆಂಡುಗಳು. ತಂಡದ ಮನೋಹರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಂತೀವಿ. ಹಿರಿಯ ಆಟಗಾರರಾದಂತಹ ಶ್ರೀಯುತ ಮನೋಹರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ರಿವ್ಯೂ. ಚೇತನ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಲೋ.
ಥ್ಯಾಂಕ್ ಯು ಡಿಜೆ. ಅಂಪಡಿಷನ್ ಸರಿ, ಗುಡ್ ಬಾಲ್. ಪಂದ್ಯಾಟ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ ಅಂಕಣ ಭಾಗದಲ್ಲಿ. ಈ ಋತುವಿನಲ್ಲಿ ಹಗಲು ರಾತ್ರಿಯ ಪಂದ್ಯಾಟಗಳೇ ಜಾಸ್ತಿ ಆಗ್ತಾ ಇದೆ. ಹೊಸ ವರ್ಷದ ಪರ್ವ ಕಾಲದಲ್ಲಿ ಕೂಡ ಹಗಲು ರಾತ್ರಿಯ ಪಂದ್ಯಾಟಗಳು. ಬೆಳಪು ಕಾಪುವಿನ ಮೈದಾನ, ತಿಪ್ಟೂರಿನ ಮೈದಾನ, ತುಮಕೂರಿನ ಮೈದಾನದಲ್ಲಿ ಇವಾಗ ಮತ್ತೆ ತಟ್ಟಿ ಮುಟ್ಟಿ ಒಂದೊಂದು ಸೇರ್ಪಡೆ. ರೀತು ಮುಖಾಂತರವಾಗಿ ಒಂದೋಟದ ಪೂರೈಕೆಯು ಕೂಡ. ಅಲ್ಲಿ ಟೈಮರ್ ಆನ್ ಮಾಡಿದ್ದೆ, ದಯವಿಟ್ಟು. ಮತ್ತೆ ಕೊನೆಯ ಬಾರಿ ಪ್ರತಾಪ್. ಉತ್ತಮ ರೀತಿಯ ಆಟ. ಸಚಿನ್ ಮಹಾದೇವ್ ಒಂದೋಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ತಂಡದ ಮೊತ್ತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಮುಕ್ತಾಯ ಕಂಡ 3 ಓವರ್. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 26, 30 ಎಸೆತ, 19 ಓಟದ ಅವಶ್ಯಕತೆ. ಮತ್ತೆ ಪಂದ್ಯ ಮುಂದುವರಿಕೆನ ಕಾಣ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. BSC ಹೊಸ ಬೌಲರ್ನ ಪರಿಚಯ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ. ಅಂಕಿಅಂಶ ಹೊಟ್ಟೆಯನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಜೈ ಕರ್ನಾಟಕ 27 ಓಟವನ್ನು ದಾಖಲಿಸಿಕೊಂಡ್ರು. ಬೀಸುವ ಪ್ರಯತ್ನ, ನೆಟ ನೇರವಾಗಿ ಚೆಂಡು ಸೀಮಾ ರೇಖೆಯ ಹೊರ ಹೋಗಿದೆ. ಅದು ಬೌಂಡ್ರಿ ಮತ್ತು ಸಿಕ್ಸರ್ ಅನ್ನೋದೇ ಸ್ವಲ್ಪ ಸಮಸ್ಯೆ ಇದೆ. ಸಿಕ್ಸರ್ ಷಡ್ಕ, ಆ ರೋಟದ ಸೇರ್ಪಡೆ. ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಲೆಗ್ ಲೈನ್ ಶಾಟ್, ಒಂದೋಟದ ಸೇರ್ಪಡೆ. ಜೈ ಕರ್ನಾಟಕ ಸುಲಭದ ಜಯದ ಲೆಕ್ಕಾಚಾರ ಮಾಡುವ ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡಿದಂತ ಒಂದು ತಂಡ. ಈ ಹಿಂದೆ ಭರ್ಜರಿ ಸಿಕ್ಸರ್ ಅನ್ನು ರೀತು ದಾಖಲಿಸಿದ್ರು. ತಂಡದ ಹಿರಿಯ ಆಟಗಾರರಾಗಿರ್ತಕ್ಕಂಥ ಸಚಿನ್ ಮಹಾದೇವ ಸ್ಟ್ರೈಕ್ ನಲ್ಲಿ. 4ನೇ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಒಂದೋಟ ಸೇರ್ಪಡೆ ಆಗ್ತಾ ಇದೆ. ಅಂಕಣ ಭಾಗದಲ್ಲಿ ಜೈ ಕರ್ನಾಟಕದ ಲೆಕ್ಕಾಚಾರ. ಒಂದು ವೇಳೆ BSC 50ರಿಂದ 60 ಓಟವನ್ನು ಮಾಡಿದ್ರು ಕೂಡ ಸ್ವಲ್ಪ ಹೋರಾಟಕಾರಿ ಮೊತ್ತವಾಗಿತ್ತು. ಇಲ್ಲಿ 45 ಓಟವನ್ನು ಟಾರ್ಗೆಟ್ ಆಗಿ ನೀಡ್ತಕ್ಕಂಥ BSCಯ ತಂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ವೀರೇಶ್ ನೆಸ್ತವನ್ನ ಹಂತಲ್ಲಿ ಪಾರ್ಥ ದಾಖಲಿಸಿದ್ದಾರೆ. ಡಾಟ್ ಬಾಲಿನ ಸೇರ್ಪಡೆ. ಉತ್ತಮ ಹೊಡೆತ ರೀತು
ಈ ಕ್ಯಾಚ್ ಅನ್ನ ಶರತ್ ಕುಂಬಾಶಿ ಕುಂದಾಪುರ ಪಡ್ಕೊಂಡಿದ್ದಾರೆ. ಶರತ್ ಮೆಂಡೀಸ್ ಇತ್ತೀಚೆಗಷ್ಟೇ ಶ್ರೀಲಂಕಾ ಪ್ರವಾಸ ಮಾಡಿಕೊಂಡು ಶ್ರೀಲಂಕಾದಲ್ಲಿ ಕೂಡ ಕನ್ನಡ ಕಮೆಂಟ್ರಿಯ ಮಾಯಾಜಾಲವನ್ನು ತೋರ್ಪಡಿಸಿದಂತ ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 41. ಇಪ್ಪತ್ತ 4 ಎಸೆಗಳ ಮುಂದೆ 4 ಓಟಗಳು ಬರಬೇಕಾಗಿದೆ. ಕೇವಲ 4 ಓಟದ ಅವಶ್ಯಕತೆ. ಜೈ ಕರ್ನಾಟಕ ತುಮಕೂರಿನ ಮೈದಾನದಲ್ಲಿ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಪಡೆಯುವಂತ ಪ್ರಯತ್ನ ಮಾಡ್ತಕ್ಕಂಥ ತಂಡ BSC ಬ್ಯಾಟ್ರಾಯನ್ ಪುರ ವಿರುದ್ಧವಾಗಿ. ಮತ್ತೆ ಪುರುಷಿ ಎಸ್ಕಾರ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಗೂಟದ ಹಿಂದೆ ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡಂತ ಈ ಒಂದು ಪಂದ್ಯ ಅಂತಿಮ 3 ಓಟವನ್ನು ದಾಖಲಿಸಬೇಕಾಗಿದೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಕ್ಲೀನ್ ಬೌಲ್ಟ್. ರೀತು ವಿಕೆಟ್ ಪತನ. ರೀತು ಬ್ಯಾಕ್ ಟು ಪೆವಿಲಿಯನ್. ಜೈ ಕರ್ನಾಟಕ. ಹಲೋ, ಸೆಕೆಂಡ್ ಸೆಮಿಫೈನಲ್ ಟಾಸ್ಗಾಗಿ ಬರಬೇಕು. ಜಾನ್ಸನ್ ಜೇನುಗೂಡು ವರ್ಸಸ್ ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಮಾರ್ಕ್ ಗೆಸದ ಚೆಂಡು, ಇದು ಕ್ಯಾಚ್ ಕೈ ಸೇರ್ತಾ ಇದೆ. ಮಾರ್ಕ್ ಔಟ್. ಈಗಷ್ಟೇ ಬಂದಂತ ಮಾರ್ಕ್ ವಾಪಸ್ ಆತಿ. ಎರಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ಜಯಕ್ಕಾಗಿ 3 ಓಟದ ಅವಶ್ಯಕತೆ. ಜಾನ್ಸನ್ ಜೇನುಗೂಡು ಅವರು ಇವಾಗಲೇ ಟಾಸ್ಗೆ ಬಂದಿದ್ದಾರೆ. ಸೆಕೆಂಡ್ ಸೆಮಿಫೈನಲ್ ಡಾಕ್ಟರ್ ಪುನೀತ್ ರಾಜ್ ಕಪ್ಗಾಗಿ. ಈತ ಹೊಸ ದಾಣಿಗಳ ಸೇರ್ಪಡೆ ತಟ್ಟಿ ಮುಟ್ಟಿ ಒಂದೊಂದು ಸೇರ್ಪಡೆ ಆಗ್ತಾ ಇದೆ. ಚಿರು ಈ ತರ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಸಚಿನ್ ಮಹಾದೇವ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದೆ. 1 ಸೈಡ್ ಮ್ಯಾಚ್ ಆಗ್ತಾ ಇದೆ BSC ವಿರುದ್ಧವಾಗಿ. ಜೈ ಕರ್ನಾಟಕ ಜಯಕ್ಕಾಗಿ ಇನ್ನೂ ಕೂಡ 2 ಓಟದ ಅವಶ್ಯಕತೆ. ಗೋಟದ ಹಿಂದೆ ಆಡುವ ಪ್ರಯತ್ನ, ಡೈರೆಕ್ಟ್ ಹಿಟ್ ಮಾಡಿದ್ರು, ಆದ್ರೆ ಇಲ್ಲಿ ಯಾವುದೇ ಅಗತ್ಯವಿಲ್ಲ. ಸಚಿನ್ ಮಹಾದೇವ್ ಸೇಫ್ ಆಗಿದ್ದಾರೆ. ಓವರ್ ಮುಕ್ತಾಯ. ಐದು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 43.
ಇತ್ತ ಮತ್ತೆ ಜಾನ್ ಬರ್ತಾ ಇದ್ದಾರೆ BSC ಪರವಾಗಿ. ಎರಡು ಓಟದ ಅವಶ್ಯಕತೆ. 2 runs to win. ಸೆಕೆಂಡ್ ಸೆಮಿಫೈನಲ್ ನ್ಯಾಶ್ ಜೇನುಗೂಡು ಜಾನ್ಸನ್ ಎದುರಿಸ್ತಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದೋಟದ ಸೇರ್ಪಡೆ. ಅಂತಿಮ 17ಕ್ಕೆ 2. ತಟ್ಟಿ ಮುಟ್ಟಿ ಒಂದೋಟ ಸೇರ್ಪಡೆಯನ್ನು ದಾಖಲಿಸಿದ ಜೈ ಕರ್ನಾಟಕ ಅತ್ಯುತ್ತಮ ಒಂದು ಪ್ರದರ್ಶನ ತೋರ್ಪಡಿಸ್ತಾ ಇದೆ ಮೈದಾನದಲ್ಲಿ. BSCಗೆ ಕೇವಲ 44 ಓಟವನ್ನ 8 ಓವರ್ಗಳು ನೀಡಿದಂತ ಒಂದು ತಂಡ ಕೂಡ ಜೈ ಕರ್ನಾಟಕ. ಸಚಿನ್ ಮಹಾದೇವ್ ಹೊಳೆತ ಈ ಒಂದು ಟೂರ್ನಮೆಂಟಿನ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಚಿನ್ ಮಹಾದೇವ ಅವರು ವೇದಿಕೆ ಹತ್ರ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, BSC ತಂಡದ ಆಟಗಾರರು ದಯವಿಟ್ಟು ಎಲ್ಲರೂ ಪ್ರೆಸೆಂಟೇಷನ್ ಟೇಬಲ್ ಹತ್ರ ಬರಬೇಕು. ದಯವಿಟ್ಟು ಎಲ್ಲ ಆಟಗಾರರು ಪ್ರೆಸೆಂಟೇಷನ್ ಟೇಬಲ್ ಹತ್ರ ಬರಬೇಕು. BSC ತಂಡದ ಆಟಗಾರರು. BSC ಪ್ರತಿ ಹೋರಾಟನ ಮಾಡ್ತಕ್ಕಂಥ ಒಂದು ಬಲಿಷ್ಠ ತಂಡ. ಟೆನಿಸ್ ಬಾಲ್ನ ಅಗ್ರಮಾನ್ಯ ಆಟಗಾರನ ಆಡಿರ್ತಕ್ಕಂಥ ಒಂದು ತಂಡ BSC. ಪುರುಷೋತ್ತಮ, ಉತ್ತಪ್ಪ, ಅದೇ ರೀತಿ ಸುಜಿತ್, ಕಿಶಾನ್ ಶೆಟ್ಟಿ, ಜಾನ್, ಪ್ರತಾಪ ಈ ರೀತಿಯಾಗಿ ಮತ್ತೆ ಯುವ ಆಟಗಾರನ ಹೊಂದಿಕೊಳ್ತಾ ಇದೆ BSC ಕ್ರಿಕೆಟರ್ಸ್. ಈ ಸೋಲು ಮುಂದಿನ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಕೇಳಿಕೊಂಡು